ನನ್ನ ಕಲೀಗ್ ಇನ್ನೊಬ್ರು ಚರಣ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಡಿ.ಕೆ. ಶಿವಕುಮಾರ್ಗೆ ಸಾಕಷ್ಟು ಸವಾಲುಗಳಿವೆ. ಈಗ ಮೊದಲೇ ಸವಾಲು ಇದೆ ಅಂತ ಅನ್ಸ್ಕೋಬಾರ್ದು. ಯಾಕಂತ ಹೇಳಿದ್ರೆ ಈಗ ಖಾತೆ ಕೊಟ್ರು, ಸೊ ರಾಜೀನಾಮೆ ಕೂಡ ಕೊಟ್ಟಾಗಾಯಿತು. ಸೊ ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ಈಗ ಸದ್ಯ ಎಸ್ ನಿಕೇಶ್, ಏನು ಪ್ರಮುಖವಾಗಿ ಇದೀಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಘೋಷಣೆಯನ್ನ ಕೂಡ ಮಾಡಿರುವಂತದ್ದು. ಯಾಕಪ್ಪ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಹಿಂದೆ ಸರ್ಕಾರ ರಚನೆಯಾಗುವಂತಹ ಸಂದರ್ಭದಲ್ಲಿ 2023ರಲ್ಲಿ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಬೇಕು, ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಅಥವಾ ಬೆಂಗಳೂರು ಉಸ್ತುವಾರಿ ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಪ್ರಮಾಣ ವಚನ ಆದ ಬಳಿಕವಾಗಿ ಮಂತ್ರಿಮಂಡಲ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಸಾರಿಗೆ ಮತ್ತೆ ಮುಜರಾಯಿ ಇಲಾಖೆಯನ್ನು ಕೊಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರ ಮನದಲ್ಲಿ ಒಂದು ಅಸಮಾಧಾನ ಮುಗಿಲೆದ್ದಿತ್ತು. ಯಾಕಂತ ಹೇಳಿದ್ರೆ 9 ಬಾರಿ ಶಾಸಕರಾಗಿ ಜಯನಗರ ಮತ್ತೆ ಬಿಟಿಎಂ ಲೇಔಟ್ ನಲ್ಲಿ ಒಂದಿಷ್ಟು ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಜನರನ್ನ ಒಗ್ಗಡಿಸುವುದರಲ್ಲಿ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಲ್ಲಿ ಕೆಲಸವನ್ನ ಉಸ್ತುವಾರಿ ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣ ಏನಿದೆ, ಆ ಒಂದು ಕಾರಣಕ್ಕಾಗಿ ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ನಿಮಗೆ ಮುಂದಿನ ಹಂತವಾಗಿ 2.5 ವರ್ಷ ಆದ ಬಳಿಕವಾಗಿ ನಾನು ಸಿಎಂ ಆಗ್ತೀನಿ, ಆ ಒಂದು ಸಂದರ್ಭದಲ್ಲಿ ನಿಮಗೆ ಬೆಂಗಳೂರು ಉಸ್ತುವಾರಿ ಸಚಿವ ಅಥವಾ ಬೆಂಗಳೂರು ನಗರಾಭಿವೃದ್ಧಿಯಾಗಿ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರ್ತಾರೆ. ಒಂದು ರಾತ್ರಿ ಎಲ್ಲ ಆ ಒಂದು ವಿಚಾರ ಚರ್ಚೆ ಆಗುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕವಾಗಿ ಈಗ ಆ ಒಂದು ಖಾತೆ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಘೋಷಣೆ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಿರುವಂತದ್ದು. ಇದರಿಂದಾಗಿ ಮುಂದಿನ ಹಂತವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಎದುರಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮುಂದಿನ ಹಂತವಾಗಿ ಜಿಬಿಎ ಚುನಾವಣೆ ಆರಂಭ ಆಗುತ್ತೆ. ಜಿಬಿಎ ಚುನಾವಣೆಗೆ ಕ್ಷಣಗಣನೆಗಳು ಕೂಡ ಸಿದ್ಧತೆ ಆಗಿರುವಂತದ್ದು. ಜಿಬಿಎ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಬಿಟಿಎಂ ಮತ್ತೆ ಜಯನಗರ ಕ್ಷೇತ್ರ ಏನಿದೆ, ಅದರ ಜೊತೆಗೆ ಬೆಂಗಳೂರು ಕಂಡಂತಹ ಮಹಾ ನಾಯಕರೇನಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಮುಂದಿನ ಹಂತವಾಗಿ ಒಂದು ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ತನ್ನ ಕ್ಷೇತ್ರದಲ್ಲಿ ಒಂದಿಷ್ಟು ವಾರ್ಡ್ಗಳಿಗೆ ಬೇಕಾದಂತಹ ನಾಯಕರುಗಳನ್ನ ಸಿದ್ಧತೆ ಮಾಡಬೇಕಾಗುತ್ತೆ. ಆದ್ರೆ ಇದೀಗ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡ್ತಾ ಇರೋದ್ರಿಂದಾಗಿ ಮುಂದಿನ ಹಂತವಾಗಿ ಒಂದಿಷ್ಟು ಜಿಬಿಎ ಚುನಾವಣೆಗೆ ಕೂಡ ಹೊಡೆತ ಬೀಳಿರುವಂತದ್ದು. ಇನ್ನು ಅಭಿಮಾನಿಗಳೇನಿದ್ದಾರೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎಷ್ಟು ಬೇಜಾರಾಗ್ತಾ ಇದೆ? ತುಂಬಾ ನೋವಾಗ್ತಾ ಇದೆ. ಯಾಕಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಯೂತ್ ಕಾಂಗ್ರೆಸ್ NSC ಇಂದ ಬಂದಿರೋಂತವ್ರು. ಅವರೊಂದ ಬೆಂಗಳೂರು ಅವರು ಯಾವಾಗ್ಲೂ ಮಂತ್ರಿಗಳಾಗಿ ಇಂಥ ಪೋರ್ಟ್ಫೋಲಿಯೋನೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಹಾಗಾಗಿ ಯಾವುದೇ ಒಂದು ಪೋರ್ಟ್ಫೋಲಿಯೋ ಕೊಟ್ಟರು ಇವಾಗವರೆಗೂ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡ್ ಬಂದಿದ್ದಾರೆ. ಜಿಬಿಎಗೆ ಅತ್ಯವಶ್ಯಕವಾಗಿ ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಇದ್ದೇ ಇದೆ. ನಮ್ಮ ಸಾಹೇಬ್ರು ಹೇಗೆ ಅಂತಂದ್ರೆ ಅವ್ರು ಯಾವತ್ತೂ ಜನರ ಕೈಗೆ ಸಿಗೋಂತವ್ರು. ಹಾಗಾಗಿ ಜಿಬಿಎ ಎಲೆಕ್ಷನ್ಗೋಸ್ಕರ ಅವ್ರನ್ನ ಬಳಸ್ಕೋಬೇಕಾಗಿ ಮತ್ತೆ ಅವರ ಒಂದು ಅನುಭವವನ್ನ ತಗೋಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆ ಈಗ ಬೆಂಗಳೂರು ಮುಂದಿನ ದಿನಗಳಲ್ಲಿ ಜಿಬಿಎ ಚುನಾವಣೆ ಬರುತ್ತೆ. ಇದು ಸರ್ಕಾರಕ್ಕೆ ಸವಾಲಾಗುತ್ತೆ. ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಘೋಷಣೆ ಮಾಡಿರುವಂತದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಸವಾಲಾಗುತ್ತೆ. ಹೌದು, ಯಾಕೆಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು ಜಿಬಿಎ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಕೊಟ್ರೆ ಮಾತ್ರ, ಅಂದ್ರೆ ಈಗ ಬೆಂಗಳೂರು ಅಭಿವೃದ್ಧಿನ ಅವ್ರಿಗೆ ಕೊಟ್ರೆ ಮಾತ್ರನೇ ಗೆಲ್ಲೋದಿಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕಾರ್ಯಕರ್ತರು ರಾಮಲಿಂಗಾರೆಡ್ಡಿ ಸಾಹೇಬ್ರು ಫಾಲೋವರ್ಸ್ ಇಡೀ ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲೇ ಇದ್ದಾರೆ. ಹಾಗಾಗಿ ಅವರ ಒಂದು ಅನುಭವ 100% ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಬೇಕು, ಸರ್ಕಾರಕ್ಕೂ ಬೇಕು. ಇಲ್ಲ ಅಂತಂದ್ರೆ ಜಿಬಿಎ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಸರ್, ತಾವೇನು ಹೇಳ್ತೀರಾ? ಇವತ್ತು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ರಾಜೀನಾಮೆಯಲ್ಲಿ ಒಂದು ಪ್ರಮುಖ ಅಂಶ ಏನ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಉಲ್ಲೇಖ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ರಾಮಲಿಂಗಾರೆಡ್ಡಿ ಅವರನ್ನ ನಡೆಸಿಕೊಳ್ಳುವಲ್ಲಿ ಮತ್ತೆ ಅವರಿಗೆ ಕೊಟ್ಟಂತ ಮಾತುಗಳನ್ನ ಉಳಿಸಿಕೊಳ್ಳುವಲ್ಲಿ ವಿಫಲ ಆಯ್ತು ಅನಿಸ್ತಾ ಇದೆಯಾ? ನಿಮ್ಮ ನಿರ್ಧಾರ ಏನು? ಸರ್, ಆತ್ಮಸಾಕ್ಷಿ ಅಂದ್ರೆ ರಾಮಲಿಂಗಡಿ ಸಾಹೇಬ್ರ ಆತ್ಮಸಾಕ್ಷಿ ನಮ್ಮಂತ ಕಾರ್ಯಕರ್ತರು. ಸರ್, ನಮ್ಮಂತ ಕಾರ್ಯಕರ್ತರ ಬೇಡಿಕೆ ಏನಂದ್ರೆ ಬೆಂಗಳೂರು ಉಸ್ತುವಾರಿ ಆದ್ರೆ ಬೆಂಗಳೂರು ಬದಲಾವಣೆ ತರಬಹುದು. ಇವತ್ತು ಜಯನಗರ ಆಗಿರ್ಬೋದು, ಬಿಟಿಎಂ ಲೇಔಟ್ ಆಗಿರ್ಬೋದು, ಇಂಥ ಕ್ಷೇತ್ರಗಳು ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಂಗಳೂರು ಡೆವಲಪ್ ಆಗ್ಲಿ ಅಂತ ಗೊತ್ತಿರೋರು, ಬೆಂಗಳೂರು ಮೂಲೆ ಗೊತ್ತಿರೋರು ರಾಮಲಿಂಗಾರೆಡ್ಡಿ ಸಾಹೇಬ್ರು. ಇವತ್ತು ಬೆಳಗ್ಗೆ ಆದ್ರೆ ಜನ ಬರ್ತಾರೆ, ಇಲ್ಲಿ ಮೂಲೆಯಿಂದನೂ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಬೆಂಗಳೂರು ಗೊತ್ತಿರೋರಿಗೆ ಬೆಂಗಳೂರು ಉಸ್ತುವಾರಿ ಕೊಡಿ. ನೀವು ಯಾರಿಗೋ ಕೊಟ್ರೆ ಆಗಲ್ಲ. ಇವತ್ತು ಏನ್ ಗೊತ್ತಾ, ನಾವು ಗೆಲ್ಲಬೇಕು ಅಂದ್ರೆ ಡೆವಲಪ್ಮೆಂಟ್ ಬೇಕು ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇರೋರಿಗೆ ನೀವು ಖಾತೆಗಳು ಕೊಡ್ಬೇಕು. ಯಾರ್ಯಾರಿಗೋ ಕೊಟ್ರೆ ಸಾಧ್ಯವಿಲ್ಲ. ನಾವು ಕೂಡ ನೋಡಿ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದೀವಿ ಕಾರ್ಯಕರ್ತರು. ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಡೈಲಿ ಹೋರಾಟಗಳು ಮಾಡ್ತೀವಿ, ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು, ರಾಜ್ಯ ಡೆವಲಪ್ಮೆಂಟ್ ಆಗಬೇಕು ಅಂತ. ಇವಾಗ ಶಕ್ತಿ ಶೀಮ್ ಇದೆ. ಶಕ್ತಿ ಶೀಮ್ನ ಇವ್ರು ಬಿಟ್ಟು ಬೇರೆ ಯಾರಾದ್ರೂ ನಿಭಾಯಿಸಕ್ ಆಗ್ತಿತ್ತಾ? ಉಚಿತ ಯೋಜನೆಗಳು ಕೊಟ್ರಲ್ವಾ, ಅದರಲ್ಲಿ ಶಕ್ತಿ ಒಂದು ಕೂಡ ಫ್ರೀ ಬಸ್ಸಸ್ ಹೆಣ್ಮಕ್ಳಿಗೆ. ಈ ಯೋಜನೆನ ಯಾರಾದ್ರೂ ಮಂತ್ರಿಗಳಾಗ್ಲಿ ಇವತ್ತೇನು ಎಲ್ಲ ಹೇಳ್ತಾರಲ್ವಾ ಅವ್ರ ಕೈಲಿ ನಿಭಾಯಿಸಕ್ ಆಗ್ತಿತ್ತಾ? ದಯಮಾಡಿ
ಹೈಕಮಾಂಡ್ ಆಗ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಯೋಚನೆ ಮಾಡಬೇಕು. ಬೆಂಗಳೂರು ಉಸ್ತುವಾರಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅನ್ನೋದು ನಮ್ದೊಂದು ಮನವಿ. ಇನ್ನೊಂದಿಷ್ಟು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಇವತ್ತು ರಾಜೀನಾಮೆ ಕೊಟ್ಟರು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಏನ್ ಹೇಳ್ತೀರಾ? ಎಷ್ಟು ಬೇಜಾರಾಗ್ತಾ ಇದೆ? ನಮಗೆ ಬೇಜಾರಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ಬೇಜಾರಾಗಿದೆ. ನುಡಿದಂತ ನಡೆದ ಒಂದೇ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಜಿನೇ. ಅವರಿದ್ದಾಗ ಇವ್ರ ಸ್ಥಾನ ಏನ್ ಕೊಡ್ಬೇಕಂತೇಳಿ ಅವರೇ ಮಾತಾಡಿ ಇವ್ರಿಗೆ ಅವರಿದ್ದಾಗ್ಲೇ ಮಾತುಕತೆ ಆಗಿದ್ದು. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಹೇಳಿದ್ದು, ನಾನು ಇವ್ರಿಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದು ಸುರೇಶ್ ಅವರನ್ನು ಡಿ.ಕೆ. ಅವರನ್ನು. ಈಗ ನೋಡಿದ್ರೆ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಅವ್ರ ಸ್ಥಾನಮಾನ ನೋಡಿ ಕೊಟ್ಟ ಮಾತಿಗೆ ತಪ್ಪಿಕೊಂಡಿದ್ದಕ್ಕೆ ಬೇಜಾರಾಗ್ಬಿಟ್ರೆ ರಾಮಲಿಂಗಾರೆಡ್ಡಿ. ಖಂಡಿತ ಅವ್ರು ಕೊಟ್ಟ ಮಾತಿಗೆ ತಪ್ಪಿಕೊಂಡಿಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತುಂಬಾ ಬೇಜಾರಾಗಿದೆ. ಸರ್, ಈಗ ಮುಂದಿನ ಹಂತವಾಗಿ ನಿಮ್ಮ ನಿರ್ಧಾರಗಳೇನು, ನಿಮ್ಮ ನಿಲುವುಗಳೇನು, ಕಾರ್ಯಕರ್ತರ ನಿಲುವುಗಳೇನು? ನಾವು ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿಲ್ಲ, ನಾವು ಕಾಂಗ್ರೆಸ್ಗೆ ನಾವು ಅವ್ರ ಜೊತೆಲಿ ಇದ್ದು ನಾವು ಅವರು ಏನ್ ಪರವಾಗಿ ಹೇಳ್ತಾರೋ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನೀವು ಕಾಂಗ್ರೆಸ್ಗೆ ಅಷ್ಟಕ್ಕಷ್ಟೇ ಬೆಂಬಲ? ಖಂಡಿತ ಅಷ್ಟೇ. ಸರ್, ತಾವೇನ್ ಹೇಳ್ತೀರಾ? ಇವತ್ತು ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಪ್ರಮಾಣ ವಚನವನ್ನ ಮಾಡಿದ್ರು, 2 ದಿವಸ ಕೂಡ ಆಗಿಲ್ಲ. ಆದ್ರೆ ಅವರು ನಿರೀಕ್ಷೆ ಮಾಡಿದಂತೆ ಮತ್ತೆ ಅವರಿಗೆ ಈ ಹಿಂದೆ ಮಾತು ಕೊಟ್ಟಿದಂತೆ ಖಾತೆಯನ್ನ ಕೊಡ್ಲಿಲ್ಲ. ಅದರಲ್ಲೂ ಬೆಂಗಳೂರು ನಗರ ಅಭಿವೃದ್ಧಿ ಅನ್ನುವಂತ ಹಿರಿಯ ನಾಯಕನಿಗೆ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಈ ಬೇಸರದಿಂದ ರಾಜೀನಾಮೆಯನ್ನ ಮಾಡ್ತಾರೆ. ಹೇಗನ್ನಿಸ್ತಾ ಇದೆ? ಮತ್ತೆ ಎಷ್ಟು ಬೇಸರ? ಸರ್, ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ನಾವು ಒಂದು ದೇವಸ್ಥಾನಕ್ಕೆ ಒಂದು ಡೈರೆಕ್ಟರ್ ಆಗಿದ್ದೀರಿ. ಆ ಡೈರೆಕ್ಟರ್ಗೆ ಇವತ್ತು ನಾವು ರಾಜೀನಾಮೆ ಕೊಡ್ತೀರಿ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಕಿಂಗ್. ಅವರು ಕಿಂಗ್ ಅಂದ್ರೆ ಒಳ್ಳೆ ತಂದಲ್ಲಿ ಕಿಂಗ್. ಅವರು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಿಎಂ ಆಗಿದ್ದಾರೆ. ಅವರು ರಾಮಲಿಂಗಾರೆಡ್ಡಿ ಅವರನ್ನ ನೆನೆಸ್ಕೊಬೇಕು. ಅವರು ಫಸ್ಟ್ ಎಲೆಕ್ಷನ್ ಅಲ್ಲಿ ಆನೇಕಲ್ಲಲ್ಲಿ 22,000 ಲೀಡಿಂಗ್ ಅಲ್ಲಿ ಲೀಡಿಂಗ್ ಕೊಟ್ಟಿದ್ದಾರೆ. ಅವ್ರಿರೋ ಕನಕಪುರದಲ್ಲೇನೆ ಲೀಡಿಂಗ್ ಸಿಕ್ಕಿಲ್ಲ ಅವ್ರಿಗೆ. ಅಂತದ್ರಲ್ಲಿ ಅಂತ ಸ್ನೇಹಿತರು ಅವ್ರು ಇಬ್ರು. ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಮಾತು ಉಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಕೋರಿಕೆ ಸರ್, ಅಷ್ಟೇ. ಸರ್, ತಾವೇನ್ ಹೇಳ್ತೀರಾ? ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು, ಎಷ್ಟು ಬೇಜಾರಾಗ್ತಾ ಇದೆ? ಸರ್, ಇಷ್ಟು ಒಳ್ಳೆ ಲೀಡರ್ ಯಾರು ಸಿಕ್ಕಲ್ಲ. ನಾವು ಒಳ್ಳೆ ಕೆಲಸ ಮಾಡಿದೆ ಸಾಹೇಬ್ರು. ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಸಾಯಂಕಾಲ 10ವರೆಗೂ ಭೇಟಿ ಮಾಡ್ತಾರೆ. ದಿವಸ ಒಂದು 200-300 ಜನ ಲೆಟರ್ಗಳನ್ನ ಸೈನ್ ಮಾಡ್ತಾರೆ. ಎಲ್ಲಿಂದ ಬರಲಿ ಕರ್ನಾಟಕದಲ್ಲಿ? ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂತಹ ಘೋಷಣೆಯನ್ನ ಕೂಡ ಕಾರ್ಯಕರ್ತರುಗಳು ಕೂಗ್ತಾ ಇರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಏನಿದೆ, ಇದಕ್ಕೆ ಇದೀಗ ಕಾರ್ಯಕರ್ತರಿಂದ ಒಂದಿಷ್ಟು ಆಕ್ರೋಶ ಕೂಡ ಮೂಡಿ ಬರ್ತಾ ಇರುವಂತದ್ದು. ನಮಗೆ ನ್ಯಾಯ ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ, ಈ ಹಿಂದೆ ಏನು ಸಚಿವರು ಆಗುವಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿರೋದ್ರಿಂದಾಗಿ ಅವರು ಕಾರ್ಯಕರ್ತರುಗಳು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನ್ಯಾಯ ಬೇಕು, ಮತ್ತೆ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಸಚಿವರ ಕಾರ್ಯಕರ್ತ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರ ಕಾರ್ಯಕರ್ತರು ಏನಿದ್ದಾರೆ ಅವರು ಮಾಡ್ತಾ ಇರುವಂತದ್ದು. ಕಾರ್ಯಕರ್ತರುಗಳನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಒಂದಿಷ್ಟು ಕಾರ್ಯಕರ್ತರು ಸೇರಿ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದೀಗ ರಾಜೀನಾಮೆ ಕೊಡ್ತಾ ಇದ್ದಂತೆ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನಿಲ್ಬೇಕಿತ್ತು ಸರ್ಕಾರ ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ಆಕ್ರೋಶ ಮುಗಿಲು ಮುಡ್ತಾ ಇರುವಂತದ್ದು. ಕಾರ್ಯಕರ್ತರು ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಅದರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಏನಿದೆ ಅದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಭಾಗವಾಗಿ ಒಂದಿಷ್ಟು ಕಾರ್ಯಕರ್ತರುಗಳೇನಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ಬೇರೆ ಬೇರೆ ವಾರ್ಡ್ಗಳಲ್ಲಿ ತೊಡಗಿಸಿಕೊಂಡಿರುವಂತವರು, ಬೇರೆ ಬೇರೆ ಏರಿಯಾಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರ್ಯಕರ್ತರುಗಳೇನಿದ್ದಾರೆ ಅವರುಗಳು ತಮ್ಮ ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಹೊರಬರೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಗಮನಿಸ್ತಾ ಇರಬಹುದು. ಮಾತಾಡ್ತಾ ಇದ್ದಾಗ ಒಂದಿಷ್ಟು ಜನ ಹೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ, ನಾವು ಕೂಡ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಪಕ್ಷದಿಂದ ಹೊರ ಬರ್ತೀವಿ. ಯಾಕಂತ ಹೇಳಿದ್ರೆ, ಒಬ್ಬ ಹಿರಿಯ ನಾಯಕನಿಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕಾಗಿತ್ತು, ಬೆಂಗಳೂರು ಕಂಡಂತಹ ನಾಯಕನಿಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕಾಗಿತ್ತು. ಇದೀಗ ನಾಯಕರೇ ಬಂದು ಮನನೊಂದು ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂತಹ ಸಂದರ್ಭದಲ್ಲಿ ನಾವು ಕೂಡ ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಕಾರ್ಯಕರ್ತರುಗಳು ಕೂಡ ಅಭಿಮಾನಿಗಳು ಕೂಡ ಆಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿ.